ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದಿನ ಈ ಸಂಚಿಕೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಪರೀಕ್ಷೆಯನ್ನು ಕೂಡ ಇದೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸ್ಕೊಡ್ಬೇಕಂತೇಳಿ ಆದೇಶ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಗೃಹ ಇಲಾಖೆಯ ಪರೀಕ್ಷೆಗಳು, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು. ನೋಡಿ, ಕೆ ಎಸ್ ಪಿ ಏನಿದೆ ಎಲ್ಲ ಎಕ್ಸಾಮ್ ಕೂಡ KEA ಅವ್ರು ನಡೆಸ್ಕೊಡ್ಬೇಕಂತೇಳಿ ಆದೇಶ ಆಗಿದೆ. ಅವ್ರು ಕೂಡ ಸ್ವೀಕೃತವನ್ನು ಮಾಡಿದ್ದಾರೆ ಅದನ್ನು. ಅದ್ರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ವಿಷಯಗಳನ್ನು ಪರಿಷ್ಕರಣೆ ಮಾಡಿ ಯಾವ್ಯಾವ ವಿಷಯಗಳು ಈ ಪರೀಕ್ಷೆಗೆ ಇದಕ್ಕೆ ಎಲ್ಲ ಇದಾರೆ ಏನು ಎಕ್ಸಾಮ್ ನಡೆಸ್ತಾರೋ ಯಾವ್ಯಾವ ವಿಷಯಗಳು ಇದೆ ಅಂತೇಳಿ ಇದರಲ್ಲಿ ಕೊಟ್ಟಿದ್ದಾರೆ. ಮುಂದೆ ಇದೆ, ಅದನ್ನು ನೋಡೋಣ ಯಾವ್ಯಾವ ವಿಷಯ ಅಂತ. ಫಸ್ಟು ಸ್ಪರ್ಧಾತ್ಮಕ ಪರೀಕ್ಷೆಯ ವಿಧಾನವನ್ನು ನಾವು ನೋಡ್ಕೊಂಬರೋಣ. ಸ್ಪರ್ಧಾತ್ಮಕ ಪರೀಕ್ಷೆಯ ವಿಧಾನ ಏನಿದೆ ಅಂದರೆ, ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR, ನೋಡಿ OMR ಟೈಪ್ ಮಾದರಿಯಲ್ಲಿ ನಡೆಸಲಾಕತ್ತಂತೇಳಿ ಕ್ಲೀನಾಗಿ ಸ್ವಚ್ಛವಾಗಿ ಅವರಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬೆಂಗಳೂರು, ಮೈಸೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಕೊಪ್ಪಳ, ವಿಜಯಪುರ, ತುಮಕೂರು ಮತ್ತು ಕಲಬುರಗಿ ಕೇಂದ್ರಗಳಲ್ಲಿ ನಡೆಸಲಾಗುವುದು ಅಂತ ಅವರು ಹೇಳಿದ್ದಾರೆ. ಮತ್ತು ಇದು ಬೇರೆ ಕಡೆ ನಡೆಯಲ್ಲ ಅಂತ ಇದು ಹೇಳಿದ್ದಾರೆ. ಆದರೆ ಆಡಳಿತಾತ್ಮಕ ಕಾರಣದಿಂದ ಅಥವಾ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಬದಲಾವಣೆಯ ಷರತ್ತಿಗೆ ಒಳಪಟ್ಟಿರುತ್ತದೆ. ಏನಾದರೂ ಮಳೆ ಜಾಸ್ತಿ ಆಯಿತು ಅಥವಾ ಏನಾದರೂ ಒಂದು ಪ್ರಾಬ್ಲಮ್ ಆಯ್ತು ಆ ಜಿಲ್ಲೆಯಲ್ಲಿ ಅಂದರೆ ಇನ್ನೊಂದು ಜಿಲ್ಲಾ ಪರೀಕ್ಷಾ ಕೇಂದ್ರ ಬದಲಾವಣೆ ಆಗಬಹುದು ಅಂತೇಳಿ ಆ ಷರತ್ತಿಗೆ ಒಳಪಟ್ಟಿರ್ತದೆ ಅಂತೇಳಿ ಕ್ಲಿಯರ್ ಕಟ್ ಆಗಿ ಅವ್ರು ಹೇಳಿದ್ದಾರೆ. ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಕಟಣೆಯ ಮೂಲಕ ತಿಳಿಸಲಾಗುವುದು. ಆಯಾ ಕಾಲಕ್ಕೆ ಅಪ್ಡೇಟನ್ನು ಏನು KEA ಓಮ್ ಇದೆ, ಗೂಗಲಲ್ಲಿ ಸಿಗುತ್ತೆ. ಮತ್ತು ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ, KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂಥೇಳಿ ಅವ್ರದ್ದಿದೆ. ಮೊನ್ನೆ ರೀಸೆಂಟಾಗಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಸ್ಪಷ್ಟವಾಗಿದೆ. ಸರ್ ಎಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡಿದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಗ್ತದೆ. ಅಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡಿದರೆ ಅವರಿಗೊಂದು ಹ್ಯಾಟ್ಸ್ ಆಫ್ ಯು. ಹಾಗೂ ಈ ಬಗ್ಗೆ ಮಾಹಿತಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿಯೂ ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು ಕಡ್ಡಾಯವಾಗಿ ನೋಡಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಮೂಲ ಗುರುತಿನ ಚೀಟಿಯೊಂದಿಗೆ, ನೋಡಿ ಇವಾಗಲೇ ತಿಳ್ಕೊಂಬಿಡಿ, ಮುಂದೆ ಯಾರು ಎಕ್ಸಾಮ್ ಬರೀತಿದ್ದಾರೋ ಅವರು ಪಾನ್ ಕಾರ್ಡ್, ವಾಹನ ಚಾಲನ ಪರವಾನಗಿ, ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ID, ಸರ್ಕಾರಿ ನೌಕರರ ID, ಇದರಲ್ಲಿ ಒಂದು ಗುರುತಿನ ಚೀಟಿ, ಇದೆಲ್ಲ ಅಲ್ಲ, ಒಂದು ಅಥವಾ ಎರಡು. ಅವರು ಒಂದು ಕೇಳಿದ್ದಾರೆ, ಆದರೆ ನಮ್ಮ ಸೆಕ್ಯೂರಿಟಿಗೋಸ್ಕರ ಎರಡು ಇಟ್ಕೊಳ್ಳೋಣ. ಪರೀಕ್ಷಾ ಕೇಂದ್ರಗಳಿಗೆ ಹೋಗಬೇಕು, ತಪ್ಪಿದ್ದಲ್ಲಿ ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸಲು ಅನುಮತಿಸಲಾಗುವುದಿಲ್ಲ. ಹಾಗಾಗಿ ಎಲ್ಲ ನನ್ನ ಸ್ನೇಹಿತರೆ, ಯಾವುದೇ ಪರೀಕ್ಷೆ ನಡೀಲಿ, ನೀವು ಕಷ್ಟಪಟ್ಟು ಓದಿರ್ತೀರಾ, ಪರೀಕ್ಷಾ ಕೇಂದ್ರಕ್ಕೆ 1 ಗಂಟೆ ಮುಂಚಿತವಾಗಿ ಹೋಗಿ ಅಲ್ಲಿ ನೀವು ವೇಟ್ ಮಾಡಿ. ಒಳಗಡೆ ಬಿಟ್ಟ ತಕ್ಷಣ ನೀವು ಕ್ಲಿಯರಾಗಿ ಎಲ್ಲ ಮಾಹಿತಿಯನ್ನು ಅವ್ರಿಗೆ ಹೇಳ್ತಾರೆ. ಒಳಗಡೆ ಹೋಗಿ, ಪರವಾಗಿಲ್ಲ. ವರ್ಷಾನುಗಟ್ಟಲೆ ನೀವು ಕುಂತು ಓದಿರ್ತಾರಂದರೆ ಯಾಕೆ 1 ಅವರ್ ನಾವು ಪರೀಕ್ಷಾ ಕೇಂದ್ರಕ್ಕೆ ಬೇಗ ಹೋಗೋಕ್ಕಾಗಲ್ವಾ? ಏನು ದೂರದಿಂದ ಬರೋಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸ್ಪರ್ಧಾ ಮಿತ್ರರಿಗೆ ಪ್ರಾಬ್ಲಮ್ ಆಗ್ಬೋದು. ಅದರಲ್ಲೇ ಒಂದು ಸ್ವಲ್ಪ ನೀವು ಅಡ್ಜಸ್ಟ್ ಮಾಡಿಕೊಂಡು 1 ಅವರ್ ಮುಂಚೆ ಬನ್ನಿ, ಅಲ್ಲಿರುವಂತಹ ನಿಯಮಗಳನ್ನು ಪಾಲಿಸಿ ಅಂತೇಳಿ ಕೇಳ್ಕೊಳ್ತೀನಿ. ಬನ್ನಿ ಹಾಗಾದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಏನು ಅವರು ಮಾನದಂಡಗಳಿದೆ ಅಂತೇಳಿ ಅವ್ರು ಹೇಳಿದ್ದಾರೆ. SLC ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲಿ, ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಡೆಸಲಾದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುತ್ತದೆ. ನೋಡಿ, ಏನು KPSC ಅವರು ಏನು ನಡೆಸಿದಾರೋ, KPSC ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ನೋಡಿ, ಇವರು ನಡೆಸಿದ್ರು. ಏನು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಆದಾಗ ಇವರು ನಡೆಸಿದ್ರು. ಅದು ನಿಮ್ಮ ಸರ್ಟಿಫಿಕೇಟ್ ಇದ್ದರೆ ವಿನಾಯಿತಿ ನೀಡಲಾಗ್ತದೆ. ಉಳಿದ ಅಭ್ಯರ್ಥಿಗಳಿಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆ ಮಾದರಿ ಪತ್ರಿಕೆಯಾಗಿದ್ದು ಗರಿಷ್ಠ 150 ಅಂಕಗಳನ್ನು ಒಳಗೊಂಡಿರುತ್ತದೆ ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ 50 ಅಂಕ. ನೋಡಿ, ಕ್ಲಿಯರಾಗಿ ನೀವು ತಿಳ್ಕೊಂಬಿಡಿ. ಪದೇ ಇದ್ರ ಬಗ್ಗೆ ನಿಮಗೆ ಡಿಸ್ಕಷನ್ ಮಾಡೋದು ಬೇಡ. 50 ಅಂಕಗಳನ್ನು ಗಳಿಸತಕ್ಕದ್ದು. ಗೈರು ಹಾಜರಾದ ಅಥವಾ ಕನಿಷ್ಠ 50 ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗುವುದಿಲ್ಲ. ನೋಡಿ, ಕನಿಷ್ಠ 50 ಅಂದರೆ 150 ಅಂಕಗಳಿಗಿರ್ತತಿ. ಕನಿಷ್ಠ 50 ಅಂಕಗಳನ್ನು ಪಡೆದರೆ ನೀವು ಮುಂದಿನ ಹಂತಕ್ಕೆ
ಸೆಲೆಕ್ಟ್ ಆಗ್ತೀರಾ, ಇಲ್ಲಾಂದರೆ ನೀವು ಅನರ್ಹರಾಗುತ್ತೀರಿ ಅಂತೇಳಿ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಈ ಪ್ರಶ್ನೆ ಪತ್ರಿಕೆಯನ್ನು SLC ಹಂತದಲ್ಲಿ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವನ್ನಾಗಿಟ್ಟುಕೊಂಡು ಸಿದ್ಧಪಡಿಸಲಾಗುವುದು. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಜ್ಯೇಷ್ಠತೆಯ ಅಥವಾ ಹುದ್ದೆಗಳ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. ನೋಡಿ ಏನಂದರೆ, ನೀವು ನೆಕ್ಸ್ಟು ಅವರೇನು GK ಪತ್ರಿಕೆಯನ್ನು ನಡೆಸ್ಕೊಡ್ತಾರೋ ಅಲ್ಲಿ ನೀವು ಎಷ್ಟು ಸ್ಕೋರ್ ತಗೊಂಡಿರಾ ಅದು ಅಷ್ಟೇ ಸೀಮಿತ. ನೀವು ಇಲ್ಲಿ ಕಡ್ಡಾಯ ಕನ್ನಡದಲ್ಲಿ 150ಕ್ಕೆ 150 ತಗೊಂಡ್ರೆ ನೀವು ಸೆಲೆಕ್ಟ್ ಆಗುವ ಹಂತದಲ್ಲಿ ಇದನ್ನು ಪರಿಗಣಿಸಲಾಗುವುದಿಲ್ಲ. ಇದೇನು ಒಂದು ಮುಂದಿನ ಹಂತಕ್ಕೆ ಆಯ್ಕೆ ಆಗುವ ಸಲುವಾಗಿ ಮಾಡಿರೋಂತಹ ಪರೀಕ್ಷೆ ಇದು ನೀವೆಷ್ಟೇ ಅಂಕ ಪಡೀರಿ ನಿಮಗೆ ಇದು ಲೆಕ್ಕ ಇಲ್ಲ. ಬಟ್ 50 ಅಂಕಗಳನ್ನು ಪಡಿಬೇಕು, ಪಾಸ್ ಆಗಬೇಕು, ಮುಂದಿನ ಹಂತಕ್ಕೆ ಸೆಲೆಕ್ಟ್ ಆಗಬೇಕಂದ್ರೆ. ಆದರೆ ಜ್ಯೇಷ್ಠತೆಗೆ ಹುದ್ದೆಗಳ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಅಂತೇಳಿ ಅವ್ರು ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಇತ್ತೀಚೆಗೆ ವಾಯು ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಹುದ್ದೆಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಹಾಜರಾಗುವಂತಿಲ್ಲ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಬರೀ ಇದೇನು ನಡೀತೋ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಪರೀಕ್ಷೆ ಅಥವಾ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಹುದ್ದೆಗಳಿಗೆ ಏನು ಮಾತ್ರ ಅರ್ಜಿ ಸಲ್ಲಿಸಿ ಎಕ್ಸಾಮ್ ಬರೆದಿದ್ರು ಅವರಿಗೆ ಕಡ್ಡಾಯ ಕನ್ನಡ ಎಕ್ಸಾಮ್ ಇರುವುದಿಲ್ಲ ಅಂತೇಳಿ ತಿಳಿಸಿದ್ದಾರೆ. ಯಾವುದು ಈಗೇನು ಪ್ರೆಸೆಂಟ್ ನೋಟಿಫಿಕೇಶನ್ ಆಗೈತಲ್ಲ, ಆದರೆ 750+ ಹುದ್ದೆಗಳಿದಾವೋ ಅದಕ್ಕೆ ಮಾತ್ರ ಇದು ಸೀಮಿತವಾಗಿದ್ದಾರೆ. ಇನ್ನು ಈ ಪೊಲೀಸ್ ಇಲಾಖೆಗೆ ಇದು ಸೀಮಿತ ಆಗಿಲ್ಲ. ಈ ಪೊಲೀಸ್ ಇಲಾಖೆಗೆ ಯಾಕಂದರೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುವುದಿಲ್ಲ. ಹಾಗಾಗಿ ಬನ್ನಿ ನೋಡೋಣ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಹಾಗೂ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ಸಂಬಂಧಿಸಿದಂತೆ ನೋಡಿ, SSLC ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲಿ ಮಾತ್ರ ಅಭ್ಯರ್ಥಿಗಳು ನೇಮಕಾತಿಗೆ ಅರ್ಹರಾಗ್ತಾರೆ. ಇಲ್ಲವಾದಲ್ಲಿ ಜಾರಿಯಲ್ಲಿರುವ ನಿಯಮಾವಳಿಯಂತೆ ಸಂಸ್ಥೆಯ ನಡೆಸುವ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಒಂದೇ ಅವಕಾಶದಲ್ಲಿ ಉತ್ತೀರ್ಣ ಆಗಬೇಕು. ಇಲ್ಲದಿದ್ದಲ್ಲಿ ಅವರ ಆಯ್ಕೆಯನ್ನು ರದ್ದುಗೊಳಿಸಲಾಗುವುದು. ನೋಡಿ, ಅವರು ಎಷ್ಟು ಕ್ಲಿಯರ್ ಆಗಿ ತಿಳಿಸಿಕೊಟ್ಟಿದ್ದಾರೆ ಅಂತೇಳಿ ನೋಡಿದ್ವಿ. ಬನ್ನಿ ಮುಂದೆ ಅವ್ರ ಸಬ್ಜೆಕ್ಟ್ಸ್ ಏನಿದೆ ನೋಡೋಣ. ಇದು ಆಲ್ಮೋಸ್ಟ್ ಪೊಲೀಸ್ ಇಲಾಖೆ ಎಕ್ಸಾಮ್ ಕೂಡ ಇದು ಅನ್ವಯಿಸಬಹುದು ಅಂತೇಳಿ ನನ್ನ ಭಾವನೆ. ಯಾಕಂದರೆ ಏನು ಪೊಲೀಸ್ ಇಲಾಖೆಯಲ್ಲಿ ಏನು ಬೇರೆ ಚೇಂಜಸ್ ಇರುವುದಿಲ್ಲ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಂತ ಏನು ಕೇಳಿದ್ದಾರೆ, ಇದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೂಡ 1, 2, 5 ಮಾರ್ಕ್ಸ್ವರೆಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೇಳ್ತಾರೆ. ಹಾಗಾಗಿ ನೋಡೋಣ ಕ್ಲಿಯರ್ ಕಟ್ಟಾಗಿ ಏನಿದೆ ಅಂತ ನೋಡೋಣ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯ ಸಾಮಾನ್ಯ ಜ್ಞಾನ. ಫಸ್ಟು ಪ್ರಶ್ನೆ ಪತ್ರಿಕೆ 1 ಇದು 100 ಅಂಕಗಳು 2 ಗಂಟೆ. ನೋಡಿ, 100 ಅಂಕ 2 ಗಂಟೆ ಅಂತೇಳಿ ನೀವು ಇದನ್ನ ತಿಳ್ಕೊಂಬಿಡ್ಬೇಕು. ಹಾಗೂ ಏನಿದೆ ಅಂತೇಳಿ ನೋಡೋಣ. ಇವು ಸಾಮಾನ್ಯ ಜ್ಞಾನ ಏನು ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ ಮೇಲೇನು ಸಾಮಾನ್ಯ GK ಕ್ವಶನ್ ಕೇಳ್ತಾರೋ, ಇತ್ತೀಚಿನ KEA ನಾವು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಅವರು ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಪ್ರಶ್ನೆಗಳನ್ನು ಕೊಟ್ಟಿದ್ದನ್ನು ನಾವು ನೋಡಿದ್ದೇವೆ. ಸಾಮಾನ್ಯ ವಿಜ್ಞಾನದ ವಿಷಯಗಳು ನೋಡಿ, ಸೈನ್ಸ್ ಮತ್ತು ಜಿಯೋಗ್ರಫಿ ಅಂದರೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ಮತ್ತು ಪ್ರಪಂಚದ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕದ ಭೂಗೋಳಶಾಸ್ತ್ರ ಏನಿದೆ ಎಲ್ಲ ಭೂಗೋಳಶಾಸ್ತ್ರನೂ ಈ ಭೂಗೋಳಶಾಸ್ತ್ರ ವಿಷಯದಲ್ಲಿ ಬರ್ತತಿ. ಬರೀ ಸಮಾಜ ವಿಜ್ಞಾನ ವಿಷಯಗಳು ನೋಡಿ, ಸೋಷಿಯಲ್ ಸೈನ್ಸ್ ಎಲ್ಲಿದೆ ಇದೆ ಅಂದರೆ 6ರಿಂದ 10ನೇ ತರಗತಿಯ ಪುಸ್ತಕದಲ್ಲಿ ನಿಮಗೆ ಈ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಸಿಗುತ್ತೆ. ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗೆ ಇತಿಹಾಸದ ವಿಷಯಗಳು ನೋಡಿ. ಅವರು ಬರೀ ಇತಿಹಾಸ ಅಂತ ಹೇಳಿಕೊಟ್ಟಿಲ್ಲ, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳಂತೇಳಿ ಒಂದು ವಿಷಯವನ್ನು ಪಠ್ಯಕ್ರಮವನ್ನು ಸೇರಿಸಿದ್ದಾರೆ. ಮತ್ತು ಭಾರತದ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸನೂ ಸಪರೇಟಾಗಿ ಒಂದು ವಿಷಯವನ್ನು ಸೇರಿಸಿದ್ದಾರೆ. ಹಾಗೂ ಭಾರತದ ಸಂವಿಧಾನದ ಮತ್ತು ಸಾರ್ವಜನಿಕ ಆಡಳಿತ ನೋಡಿ, ಸಂವಿಧಾನದ ಮೇಲೂ ಇರ್ತತಿ ಸಾರ್ವಜನಿಕ ಆಡಳಿತ ಏನಿರುತ್ತೋ, ಈ ಮೆಂಬರ್ ಆಫ್ ಪಾರ್ಲಿಮೆಂಟು ಏನಿರ್ತೋ ಅವೆಲ್ಲವೂ ಸಾರ್ವಜನಿಕ ಆಡಳಿತದ ಮೇಲೆ ಕೂಡ ಪ್ರಶ್ನೆಯನ್ನು ಕೇಳಲಾಗ್ತದೆ. ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ನೋಡಿ. ಇದು ವಿಲೇಜ್ ಅಕೌಂಟೆಂಟ್ನಲ್ಲಿ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಅಂತೇಳಿ ಸೇರಿಸಿದ್ದಿಲ್ಲ, ಆದರೂ ಕೂಡ ಕೇಳಿದ್ರು. ಹಾಗಾಗಿ ನಾವು ಯಾವುದೇ ಎಕ್ಸಾಮನ್ನು ಅಟೆಂಡ್ ಮಾಡಲಿ, ನಾವು ಮೆಂಟಲ್ ಎಬಿಲಿಟಿ ಮ್ಯಾಥ್ಸನ್ನು ನಾವು ಕಲಿಕೆಯನ್ನು ಮಾಡಲೇಬೇಕಾಗತ್ತೆ. ಅದು SLC ಮಟ್ಟದ ಮೇಲೆಗೆ ಈ ಪರೀಕ್ಷೆಗಳಲ್ಲಿ
ಕೇಳಲಕ್ಕತ್ತಂತೇಳಿ ಹೇಳಿದ್ದಾರೆ. ಹಾಗೂ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು ಅಂತೇಳಿ ಒಂದು ಸಬ್ಜೆಕ್ಟನ್ನು ಸೇರಿಸಿದ್ದಾರೆ. ಹಾಗೂ ಕರ್ನಾಟಕದ ಅರ್ಥವ್ಯವಸ್ಥೆ ನೋಡಿ, ಎಲ್ಲೇ ಹೋದರೂ ಈ ಅರ್ಥವ್ಯವಸ್ಥೆಯ ಮೇಲೆ ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ ಏನಿದೆ ಅಂತೇಳಿ, ಈ ಪ್ರಸ್ತುತ ಸ್ಥಿತಿಗತಿ ಏನಿದೆ ಅಂತೇಳಿ ಅದೊಂದು ವಿಷಯವನ್ನು ಸೇರಿಸಿದ್ದಾರೆ. ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು ನೋಡಿ, ಗ್ರಾಮೀಣ ಸಹಕಾರ ಸಂಸ್ಥೆಗಳೇನಿದೆ ಅದ್ರ ಬಗ್ಗೆ ಕೇಳಿದರೆ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ವ್ಯವಸ್ಥೆ, ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ಟೆಕ್ನಾಲಜಿ ತಂತ್ರಜ್ಞಾನದ ಪಾತ್ರ ಕುರಿತು ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು, ಯಾವ್ಯಾವ ಪರಿಸರ ಸಂಬಂಧಿ ಸಮಸ್ಯೆಗಳು ಯಾವ್ಯಾವ ಬರ್ತವೆ, ಏನು ಪರಿಸರ ಸಂಬಂಧಿಸಿದ ಅಪ್ಪಿಕೋ ಚಳವಳಿ, ಚಿಪ್ಕೋ ಚಳವಳಿ ಏನೇನು ಸಮಸ್ಯೆಗಳಿತ್ತು ಅದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳ್ಬೋದು. ಮತ್ತು ಅಭಿವೃದ್ಧಿ ಏನು ಮಾಡ್ಬೋದು ಅಂತೇಳಿ ಪ್ರಶ್ನೆ ಕೇಳ್ತಾರೆ. ಹಾಗೂ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಏನು ನಾವೆಲ್ಲ ನೋಡಿದ್ವಲ್ಲ, ಇದು ಮೆಂಟಲ್ ಅಬಿಲಿಟಿ ಇರುತ್ತೆ. ಪ್ರಶ್ನೆ ಪತ್ರಿಕೆ 2ರಲ್ಲಿ ಏನಿರ್ತತಿ ಅಂತಂದರೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟ್ರು 35 35 30 35 35 30 35 35 30 ಅಂತೇಳಿ ಭಾಗ ಮಾಡಿದರೆ 100 ಮಾರ್ಕ್ಸು 2 ಗಂಟೆ. ಸರಿನಾ? ಇಷ್ಟು ಈ ಸಿಲೆಬಸ್ಸನ್ನು ನಾವು ನೋಡಬಹುದು. ಹಾಗೆ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಯ ಎಕ್ಸಾಮನ್ನು ಕೂಡ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸಿಕೊಡ್ತಾರೆ ಅಂತೇಳಿ ಸ್ವೀಕೃತ ಮಾಡಿದ್ದಾರೆ. ಅವಾಗ ಏನು ಸಬ್ಜೆಕ್ಟ್ ಬಿಡ್ತಾರೋ ನೋಡೋಣ. ಈ ನಮ್ಮ KSP ನಡೆಸಿದಂತಹ ಪರೀಕ್ಷೆ ಮಾದರಿ ಹೇಗಿತ್ತೋ, KEA ಅವ್ರು KE ಏನು ನಡೆಸಿದ್ರೋ ಅವ್ರ ಮಾದರಿ ಏನಿರುತ್ತೆ ಅಂತೇಳಿ ನಾವು ಮತ್ತೆ ಮುಂದಿನ ದಿನಗಳಲ್ಲಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು.